ಅವ್ನ ನ್ಯಾಯ ಪರ ಹೋರಾಟ ಮಾಡ್ತಿದ್ದಾನೆ ಇಲ್ವೋ, ಅವ್ನ ಲೈಫ್ ನ ರಿಸ್ಕ್ ಹಾಕೊಂಡು ಮಾಡ್ತಿದ್ದಾನೆ ಇಲ್ವೋ, ಅದ್ರ ಪರ ಮಾಡು. ಒಂದ್ ವಿಡಿಯೋ ಮಾಡೋಣ, ಟ್ರೆಂಡ್ ಅಲ್ಲಿ ಯಾರು ಇರ್ತಾರೋ ಅವ್ರು ಬೇಳೆ ಬಯಸ್ಕೊಳ್ಳೋ ಕೆಲಸ ನಿಂದು. ನೀನ್ ಮಾಡ್ಬೇಕು, ನನ್ಗೆ ಟ್ರೋಲ್ ಮಾಡ್ಬೇಕು ತೊಂದ್ರೆ ಅವತ್ತ ಮಾಡ್ತಿದ್ದೆ ನೀನು. ಏನ್ ಅಧ್ಯಕ್ಷರೇ ರಿಂಗ್ ವಾದ ಮಾಡ್ತಾವನೆ. ನಾನು ಟ್ರೆಂಡ್ ಅಲ್ಲಿ ಇದೀನಿ ಅಂತ ಮಾತ್ರ ಮಾಡ್ತಿದ್ದಲ್ವಾ, ಟ್ರೆಂಡ್ ಅಲ್ಲಿ ಯಾರಿರ್ತಾರೋ ಆ ಕಂಟೆಂಟ್ ತಗೋತೀಯಾ, ಅದಕ್ಕೆ ಸ್ವಲ್ಪ ಮಿಕ್ಸ್ ಅಪ್ ಮಾಡ್ತೀಯಾ, ಜನಕ್ಕೆ ಏನ್ ಬೇಕಾ ಮಸಾಲ ಕೊಡ್ತೀಯಾ, ನಿನ್ನ ಒಳ್ಳೆಯವರು ಅಂತ ಪೋಟ್ರೆ ಮಾಡ್ತಾರೆ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಈಗ ಇಷ್ಟೆಲ್ಲ ಬೆಳವಣಿಗೆಗಳಾದ್ಮೇಲೆ ಕೆಲವೊಬ್ರು ಯೂಟ್ಯೂಬರ್ಸ್ ವಿರುದ್ಧ ನಿಮ್ ವಿರುದ್ಧ ವಿಡಿಯೋಗಳನ್ನು ಕೂಡ ಮಾಡ್ಬಿಟ್ಟಿದ್ದಾರೆ. ಹೌದೌದು, ಗೊತ್ತು. ಮೈಸೂರು ಮ್ಯಾಂಗೋ ನನ್ ಮಗನಿಗೆ ಕೇಳೋ ಒಂದೇ ಮಾತು, ನಾನು ಸರಿನಾ, ನಾನು ಹುಡುಗಿರ ಬಗ್ಗೆ ಕೆಟ್ಟ ರೀಲ್ಸ್ ಮಾಡಿದೀನಿ, ನೀನ್ ಆ ಟೈಮಲ್ಲಿ ಯಾಕೆ ನನ್ನ ಟ್ರೋಲ್ ಮಾಡಿಲ್ಲ? RCB ಟೈಮಲ್ಲಿ ಯಾಕೆ ನನ್ನ ಟ್ರೋಲ್ ಮಾಡಿಲ್ಲ? ನೀವೇ ಹೇಳ್ತೀಯ ನಿಂಗೆ ಕಮೆಂಟ್ ಬಂದೈತೆ ಕಬ್ಜೇಶ್ವರನ ಬಗ್ಗೆ ವಿಡಿಯೋ ಮಾಡು ಅಂತ ಹೇಳಿ, ಯಾಕೆ ಟ್ರೋಲ್ ಮಾಡಿಲ್ಲ ಆ ಟೈಮಲ್ಲಿ? ಆದ್ರೆ ಆ ಟೈಮ್ ನಲ್ಲಿ ಸ್ವಲ್ಪ ಬಿಸಿ ಇದ್ದಿದ್ರಿಂದ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಈ ಟೈಮಲ್ಲಿ ಯಾಕೆ ಮಾಡ್ತಾ ಇದೀಯಾ? ನನ್ ಮಗನೇ, ನೀನು ಕಚಡನ ಮಗ ಅಲ್ವಾ? ಟ್ರೆಂಡ್ ಅಲ್ಲಿ ನಾನು ಟ್ರೆಂಡ್ ಅಲ್ಲಿ ಇದೀನಿ ಅಂತ ಮಾತ್ರ ಮಾಡ್ತಿದ್ದಲ್ವಾ? ಟ್ರೆಂಡ್ ಅಲ್ಲಿ ಯಾರಿರ್ತಾರೋ ಆ ಕಂಟೆಂಟ್ ತಗೋತೀಯಾ, ಅದಕ್ಕೆ ಸ್ವಲ್ಪ ಮಿಕ್ಸ್ ಅಪ್ ಮಾಡ್ತೀಯಾ, ಜನಕ್ಕೆ ಏನ್ ಬೇಕಾ ಮಸಾಲ ಕೊಡ್ತೀಯಾ, ನಿನ್ನ ಒಳ್ಳೆಯವರು ಅಂತ ಪೋಟ್ರೆ ಮಾಡ್ತಾರೆ ಅಷ್ಟೇ. ನೀನ್ ಮಾಡ್ಬೇಕಾಗಿತ್ತು. ಇವಾಗ ಆಯ್ತಪ್ಪ, ಸಮೀರ್ ಆಪೋಸಿಟ್, ಇಡೀ ಯೂಟ್ಯೂಬ್ ಕಮ್ಯುನಿಟಿ ಆಪೋಸಿಟ್ ಆಗಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡು. ಅವ್ನ ನ್ಯಾಯ ಪರ ಹೋರಾಟ ಮಾಡ್ತಿದ್ದಾನೆ ಇಲ್ವೋ, ಅವ್ನ ಲೈಫ್ ನ ರಿಸ್ಕ್ ಹಾಕೊಂಡು ಮಾಡ್ತಿದ್ದಾನೆ ಇಲ್ವೋ, ಅದ್ರ ಪರ ಮಾಡು. ಒಂದ್ ವಿಡಿಯೋ ಮಾಡೋಣ, ಟ್ರೆಂಡ್ ಅಲ್ಲಿ ಯಾರು ಇರ್ತಾರೋ ಅವ್ರು ಬೇಳೆ ಬಯಸ್ಕೊಳ್ಳೋ ಕೆಲಸ ನಿಂದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ನೀನ್ ಮಾಡ್ಬೇಕು, ನನ್ಗೆ ಟ್ರೋಲ್ ಮಾಡ್ಬೇಕು ತೊಂದ್ರೆ ಅವತ್ತ ಮಾಡ್ತಿದ್ದೆ ನೀನು. ನಂದೆಲ್ಲ ಬಯೋಡೇಟಾ ನಿಂಗೆ ಗೊತ್ತು, ಇವತ್ತು ಯಾಕೆ ಮಾಡ್ತೀಯ ನೀನು ಕಚಡನ ಮಗ ತಾನೇ ಅಲ್ವಾ? ಎಲ್ರು ಕಚಡನ ಮಕ್ಕಳು ಸರ್. ಅಂದ್ರೆ ನಿಮ್ ಪ್ರಕಾರ ಏನ್ ಹೇಳ್ತಾ ಇದ್ರ ಅಂದ್ರೆ, ಇವಾಗ ಏನಕ್ಕೆ ಮಾಡ್ತಾ ಇದೆ? RCB ಟೈಮಲ್ಲಿ ಏನು ನೀವು ಅವಾಗಲ್ಲೂ ಕೂಡ ಬಂತು. ಹೌದು, ಈಗ ನನ್ ಮಗ ಹೇಳ್ತಾನೆ ಸರ್, ಮ್ಯಾಂಗೋ ನನ್ ಮಗ ಆ ಟೈಮಲ್ಲಿ ಇದು ಬೋಸ್ಕೊಂಡ ಅದ್ ಮಾಡ್ದ ಅಂತೇಳಿ. ಆ ಟೈಮಲ್ಲಿ ಟ್ರೋಲ್ ಮಾಡ್ಬೇಕಾಗಿತ್ತು ನೀನು, ಈ ಟೈಮಲ್ಲಿ ಯಾಕೆ ಮಾಡ್ದ? ಯೂಸ್ ಬೇಕು ಅಂತಾನೆ ತಾನೇ ಮಾಡಿದೆ, ಜನ ಕೇಳ್ಕೊತೀರ ಅಂತ ತಾನೇ ಮಾಡಿದೆ. ನೀನು ಅದೇ ತಾನೆ, ನೀನೆಲ್ಲಿ ಸಾಚೆ? ನೀನ್ ಸಾಚನೆ ಅಲ್ಲ, ನೀನು ಬಕೆಟ್ ಗಾಯ ನನ್ ಮಗನೇ, ಅರ್ಥ ಮಾಡ್ಕೋ. ಅದಕ್ಕೆ ಬೇರೆಯವ್ರ ಬಗ್ಗೆ ಮಾತಾಡಕ್ ಹೋಗ್ಬಾರ್ದು. ನೀನ್ ಅಷ್ಟು ನಿಂಗೆ ಸಮಾಜದ ಬಗ್ಗೆ ನಿಂಗೆ ಕಾಳಜಿ ಅನ್ನೋದಿದ್ರೆ ಸೌಜನ್ಯ ಪರ ವಿಡಿಯೋ ಮಾಡು, 10 ವಿಡಿಯೋ ಮಾಡು, ಡೈಲಿ ಬಿಡ್ತಾ ಇರೋ. ನಿಂಗೆ ಸಪೋರ್ಟ್ ಮಾಡ್ತಾರೆ ಜನ, ನ್ಯಾಯ ಸಿಗುತ್ತೆ ಒಂದು ಹುಡುಗಿಗೆ. ನಿನ್ಗ ಅಷ್ಟು ಗೌರವ ಇತ್ತು ಅಂದ್ರೆ, ಒಂದು ಹುಡುಗಿಗೆ ಅನ್ಯಾಯ ಆಗೈತೆ, ಅವ್ರಿಗೆ ನಾನು ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿನ್ಗೆ ಥಾಟ್ ಇತ್ತು ಅಂದ್ರೆ, ಗೌರವ ಇತ್ತು, ಡೈಲಿ ಒಂದು ವಿಡಿಯೋ ಮಾಡು. ಯಾಕೆ ಮಾಡಲ್ಲ ನೀನು? ಆಡಿಯನ್ಸ್ ಹೋಗ್ಬಿಡ್ತಾರಲ್ಲ, ನಿಂಗೆ ಗೊತ್ತಲ್ಲ ತಾನ, ಆಡಿಯನ್ಸ್ಗೆ ಏನ್ ಬೇಕು ಅದೇ ಕೊಡ್ತಿದ್ಯಲ್ವಾ ನೀನು. ಎಂತ ಬಲ್ಲನ್ ಮಗ ಇದ್ದಿರ್ಬೇಕು ನೀನು ನನ್ನ ಬಗ್ಗೆ ಮಾತಾಡ್ತೀಯ.